ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಮೊನ್ನೆ ಎಲೆಕ್ಷನ್ ಮುಗಿದ ನಂತರ ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ, ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಸಮೀಕ್ಷೆಯನ್ನು ಪಬ್ಲಿಷ್ ಮಾಡ್ತಾರೆ. ಅದಾಗಿ ಇವತ್ತು ಬೆಳಗ್ಗೆ ಸೋಮವಾರ ಸ್ಟಾಕ್ ಮಾರ್ಕೆಟ್ ಓಪನ್ ಆದಾಗ ಎಲ್ಲ ಹೆವಿ ಟ್ರೇಡನ್ನು ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಈ ಕಾರಣದಿಂದ ಸೆನ್ಸೆಕ್ಸ್ ಹಾಲ್ ಟೈಮಲ್ಲಿದೆ, ನಿಫ್ಟಿ 50 ಕೂಡ ಹಾಲ್ ಟೈಮಲ್ಲಿದೆ. ಅದರಲ್ಲೂ ಕೂಡ ಈ PSU ಬ್ಯಾಂಕ್ಸು ಮತ್ತು ಎನರ್ಜಿ ಸ್ಟಾಕ್ಸ್ಗಳಂತೂ ಕಿತ್ಕೊಂಡು ಮೇಲಕ್ಕೆ ಹೋಗ್ಬಿಟ್ಟಿದೆ, ಆಯಿತಾ. ಸೊ ಈ ಒಂದು ಪರ್ಟಿಕ್ಯುಲರ್ ಪಕ್ಷ ಅಂದರೆ ಏನು ಈ ಗೌರ್ಮೆಂಟ್ ಅದೇ ಮುಂದುವರಿಯೋ ಸಾಧ್ಯತೆ ಇದೆ. ಸೊ ಈ ಕಾರಣದಿಂದ ಈ ಪಕ್ಷ ಯಾವ ಒಂದು ಫೀಲ್ಡಿಗೆ ಜಾಸ್ತಿ ಒತ್ತನ್ನು ನೀಡುತ್ತೆ, ಅಂದರೆ ಯಾವ ಫೀಲ್ಡಿಗೆ ಜಾಸ್ತಿ ಈ ಪಕ್ಷ ಕಾನ್ಸಂಟ್ರೇಟ್ ಮಾಡಬಹುದು, ಆ ಒಂದು ಸ್ಟಾಕ್ಸ್ಗಳು ಹೆವಿ ಕಿತ್ಕೊಂಡು ಮೇಲಕ್ಕೆ ಹೋಗ್ತಾ ಇದೆ, ಆಯಿತಾ. ಲಿಟ್ರಲಿ ಸೆನ್ಸೆಕ್ಸು ಹಾಲ್ ಟೈಮ್ ಆಗಿ ಹೋಗ್ಬಿಟ್ಟಿದೆ. 2320 ಪಾಯಿಂಟ್ಸ್ ಇವತ್ತು ಮೇಲಕ್ಕೆ ಹೋಗಿದೆ ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ, ಆಯಿತಾ. 3%, 3.14% ಕಿತ್ಕೊಂಡು ಮೇಲಕ್ಕೆ ಹೋಗಿದೆ. ನಿಫ್ಟಿ 50 3.09%, ಬ್ಯಾಂಕ್ ನಿಫ್ಟಿ ಅಂತೂ 3.87% ಕಿತ್ಕೊಂಡು ಮೇಲಕ್ಕೆ ಹೋಗಿದೆ. ಎಲ್ಲ ಬ್ಯಾಂಕ್ ಸ್ಟಾಕ್ಸ್ಗಳು ಕೂಡ ಸಖತ್ ಮೇಲಕ್ಕೆ ಹೋಗ್ಬಿಟ್ಟಿದೆ. ಸೊ ಈ ಒಂದು ಏನು ಒಂದೇ ಸಲ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದೆ. ಸೊ ಇದು ನಂಗನ್ನಿಸ್ದಂಗೆ ಮುಂದಿನ ಕೆಲವು ದಿನಗಳು ತುಂಬ ವಲಟೈಲ್ ಇರುತ್ತೆ, ಆಯಿತಾ. ಸೊ ನಂಗನ್ನಿಸ್ದಂಗೆ ಇದು ಟೆಂಪ್ರರಿ, ಮೇಲಕ್ಕೆ ಹೋಗಿದ್ದು ಕೆಳಗೆ ಬರಲೇಬೇಕು, ಆಯಿತಾ. ಜನ ಒಂದೇ ಸಲ ಗೌರ್ಮೆಂಟ್ ಬಂದ ತಕ್ಷಣ ಸ್ಟಾಕ್ ಎಲ್ಲ ಮೇಲಕ್ಕೆ ಹೋಗುತ್ತೆ ಅನ್ನೋ ಒಂದು ಆಸೆಯಿಂದ ತುಂಬ ಜನ ಇನ್ವೆಸ್ಟ್ ಮಾಡಿರ್ತಾರೆ. ಜೊತೆಗೆ ಕಳೆದ ಕೆಲವು ದಿನಗಳಿಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ. ಸೊ ಈ ಪಕ್ಷ ಬಂತು ಅಂದರೆ ಫುಲ್ಲು ಸ್ಟಾಕ್ ಮೇಲಕ್ಕೆ ಹೋಗುತ್ತೆ ಅನ್ನೋ ಒಂದು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಕಿವಿಗೂ ಆ ಒಂದು ಮಾತು ಬಿದ್ದಿರೋದ್ರಿಂದ ನಂಗನ್ನಿಸ್ದಂಗೆ ನಾಳೆ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಈ ರೀತಿ ಎಲ್ಲರೂ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ, ಆಯಿತಾ. ನಂಗನ್ನಿಸ್ದಂಗೆ ನಂದು ಕೂಡ ಅಷ್ಟೇ. ಇವತ್ತು ಸ್ಟಾಕು ಫುಲ್ಲು ಒಳ್ಳೆ ರಿಟರ್ನ್ ಕೊಟ್ಟಿದೆ. ಸೊ 1,20,1,30,000 ಮೇಲಕ್ಕೆ ಹೋಗಿದೆ ನಂದು. ಸೊ ಇವತ್ತು 1 ಲಕ್ಷ ಅಂದರೆ ಪ್ರಾಫಿಟಲ್ಲಿದ್ದೀನಿ. ಈ ಟೆಂಪ್ರರಿ, ನಾಳೆನೇ ಡೌನ್ ಆದರೂ ಆಗ್ಬೋದು. ಕ್ಲೋಸ್ ಟು 2% ನಂದು ಓವರಾಲ್ ಪೋರ್ಟ್ಫೋಲಿಯೋ ಜಾಸ್ತಿ ಆಗಿದೆ. ಸೊ ನಂದು 2% ಜಾಸ್ತಿ ಆಗಿದೆ ಮತ್ತು ಇವತ್ತು 1,30,30,000 ಪ್ರಾಫಿಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ನಂದು ಕ್ಯಾಪಿಟಲ್ ಎಷ್ಟಿದೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ತುಂಬ ಜನ ಕೇಳ್ತಾ ಇದ್ದಾರೆ ಕ್ಯಾಪಿಟಲ್ ಎಷ್ಟು ನಿಮ್ದು ಹೇಳಿ ಅಂತ. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಒಟ್ಟಿಗೆ ಟೆಂಪ್ರರಿ ಇದು, ಆಯಿತಾ. ನಾಳೆನೇ ಮಾರ್ಕೆಟ್ ಡೌನ್ ಆದರೂ ಆಗ್ಬೋದು. ಸೊ ಏನು ಈ ಗೌರ್ಮೆಂಟ್ ಬಂದುಬಿಡುತ್ತೆ, ದುಡ್ಡು ಬಂದುಬಿಡುತ್ತೆ ಅಂದ್ಕೊಂಡು ಯಾವುದೇ ಕಾರಣಕ್ಕೂ ದಯವಿಟ್ಟು ತಿಳ್ಕೊಳ್ಳದೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ಆಲ್ರೆಡಿ ಹಾಲ್ ಟೈಮ್ ಹೈಯಲ್ಲಿದೆ ಮಾರ್ಕೆಟು. ಸೊ ನಾಳೆ ಕಿತ್ಕೊಂಡು ಡೌನ್ ಆದರೂ ಆಗ್ಬೋದು, ಆಯಿತಾ. ಸೊ ಈ ಒಂದು ಅವೇರ್ನೆಸ್ ನಿಮ್ಮಲ್ಲಿ ಮೂಡಿಸ್ಬೇಕಾಗಿತ್ತು ನಾನು. ಸೊ ಹೌದು, ಈ ಮಾರ್ಕೆಟ್ನಲ್ಲಿ ಸರಿಯಾದ ಟೈಮಲ್ಲಿ ನಾವು ಇನ್ವೆಸ್ಟ್ ಮಾಡುವಂಥದ್ದು ಒಳ್ಳೆಯದು. ನಂಗನ್ನಿಸ್ದಂಗೆ ಇದು ಒಳ್ಳೆ ಟೈಮಲ್ಲ. ವಾಲಟಾಲಿಟಿ ಹೆಂಗಿರುತ್ತೆ, ಮೋಸ್ಟ್ಲಿ ನೀವು ಈಗ ಒಂದು 6-7 ತಿಂಗಳು ಮುಂಚೆ ಇನ್ವೆಸ್ಟ್ ಮಾಡಿದರೆ ಮೋಸ್ಟ್ಲಿ ಒಳ್ಳೆ ಟೈಮ್ ಇರ್ತಿತ್ತು ಮಾರ್ಕೆಟ್ ಡೌನ್ ಇದ್ದಾಗ. ಬಟ್ ಈ ಒಂದು ಎಲೆಕ್ಷನ್ ಟೈಮ್ ಹೆಂಗೆ ಗೊತ್ತಾ, ಹೌದು ರಿಸಲ್ಟ್ ಬಂದಮೇಲೆ ಒಂದು ಯಾವುದೋ ಪಕ್ಷ ಬಂತು ಅಂದರೆ ಮೇಲಕ್ಕೆ ಹೋಗ್ಬೋದು, ಕೆಳಕ್ಕೆ ಹೋಗ್ಬೋದು, ಹೇಳೋದಕ್ಕಾಗಲ್ಲ ಅದನ್ನ. ಇವತ್ತೇನೋ ಮೇಲಕ್ಕೆ ಹೋಗಿದೆ, ನಾಳೆ ಅಥವಾ ನಾಡಿದ್ದು ಅಥವಾ ಮುಂದಿನ ವಾರನೋ ಅಥವಾ ಮುಂದಿನ ತಿಂಗಳು ಒಂದಿನ ಈ ಮಾರ್ಕೆಟ್ ಡೌನ್ ಆಗಲೇಬೇಕು, ಆಯಿತಾ. ಆಗಲೇಬೇಕು. ಸ್ಟಾಕ್ ಮಾರ್ಕೆಟ್ ನಡೆಯೋದೇ ಹೆಂಗೆ, ಒಂದಿನ ಪಟ್ಟನ ಮೇಲಕ್ಕೆ ಹೋಯ್ತು ಅಂದರೆ ಅಲ್ಲೇ ಸ್ಟಾಗ್ನೆಂಟಾಗಿ ನಿಂತ್ಕೊಳ್ಳಲ್ಲ, ಅದು ಕೆಳಗೆ ಬರಲೇಬೇಕು. ಕೆಳಗೆ ಬಂದರೆ ಮತ್ತೆ ಮೇಲಕ್ಕೆ ಹೋಗಲೇಬೇಕು. ಸೊ ನೀವೇನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿಲ್ಲ ಅಂದರೆ ನಿಮಗೆ ಡಿಮ್ಯಾಟ್ ಅಕೌಂಟ್ನ ಅವಶ್ಯಕತೆ ಇರುತ್ತೆ. ಸೊ ನಾನು ಪರ್ಸನಲಿ ಈ ಝೆರೋದಾ ಮತ್ತು ಏಂಜಲ್ ಒನ್ ಡಿಮ್ಯಾಟ್ ಅಕೌಂಟನ್ನು ಯೂಸ್ ಮಾಡ್ತೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ ನೋಡಿ. ಝೆರೋದಾಗೆ ಮೋಸ್ಟ್ಲಿ ಒಂದು 200-300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಏಂಜಲ್ ಒನ್ನು ಫ್ರೀಯಾಗಿ ನೀವು ಡಿಮ್ಯಾಟ್ ಅಕೌಂಟನ್ನು ಇನ್ಸ್ಟಾಲ್ ಮಾಡ್ಬೋದು. ನಾನು ಇದುವರೆಗೂ ಇನ್ವೆಸ್ಟ್ ಮಾಡೋದ್ರಲ್ಲಿ ನಾನು ಸ್ವಂತ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡೋದು ತುಂಬ ಕಡಿಮೆ. ನನಗೆ ಅಷ್ಟು ಟೈಮೂ ಇಲ್ಲ ಈ ಸ್ಟಾಕ್ ಮಾರ್ಕೆಟ್ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಪ್ರತಿ ಸಲ ಇಲ್ಲ. ಯಾವಾಗಲೂ ಒಂದೊಂದು ಸಲ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದನ್ನು ನಾನು ಮಾಡ್ತೀನಿ, ಆಯಿತಾ. ಸೊ ನೀವು ಕೂಡ ಅಷ್ಟೇ ಬಂದ ತಕ್ಷಣ ಏನೋ ಫುಲ್ ಮಾಡಿಬಿಡ್ತೀನಿ, ದಬಾಕ್ಬಿಡ್ತೀನಿ ಅಂತ ಮಾಡೋದಕ್ಕೆ ಹೋಗ್ಬೇಡಿ. ಯಾರು ಒಳ್ಳೆ ತಿಳ್ಕೊಂಡಿರುವಂಥ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಗಳು ಇರ್ತಾರೆ, ಅವ್ರ ಮುಖಾಂತರ ಬೇಕಾದರೂ ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ನಾನು ಇದುವರೆಗೂ ನನ್ನ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ನಾನು ನೆಗೆಟಿವಿಟಿಯನ್ನು ಕಂಡಿಲ್ಲ, ನನಗೆ ಅತಿ ಆಸೆನೂ ಇಲ್ಲ, ಆಯಿತಾ. ಸೊ ನನಗೆ ಆ್ಯನ್ಯುವಲಿ ಒಂದು 15-20% ರಿಟರ್ನ್ ಬಂದರೆ ನನಗೆ ತುಂಬ ದೊಡ್ಡ ವಿಷಯ ಅದು, ಆಯಿತಾ. ನನಗೆ ಈ ವರ್ಷ ನಾನು ಇನ್ವೆಸ್ಟ್ ಮಾಡಿ ಮುಂದಿನ ವರ್ಷ ಡಬ್ಬಲ್ ಆಗಬೇಕು ಅನ್ನೋ ಒಂದು ಆಸೆ ಇಲ್ಲ, ಆಯಿತಾ. ಸೊ ಅದರಿಂದ ನಾನು ತುಂಬ ಸೇಫಾಗಿ ಇನ್ವೆಸ್ಟ್ ಮಾಡಿದ್ದೀನಿ, ಆಯಿತಾ. ನಾನು ಅಡ್ವೈಸರ್ ಮುಖಾಂತರ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ನನಗೆ ಒಳ್ಳೆ ಪ್ರಾಫಿಟ್ ಇದೆ, ನಾನು ಪ್ರಾಫಿಟಬಲ್ ಆಗೇ ಇದ್ದೀನಿ. ಮೆಜಾರಿಟಿ ನಮ್ಮ ದೇಶದಲ್ಲಿ 90% ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋವಂಥವ್ರು ಲಾಸ್ ಮಾಡ್ಕೋತಾರಂತೆ. ಬರೀ 10% ಜನ ಪ್ರಾಫಿಟ್ ಮಾಡೋದಂತೆ, ಅದು ಬರೀ 10% ಜನ. ಅದರಲ್ಲೂ ಕೂಡ ಈ F&O ಅದರಲ್ಲೆಲ್ಲ ಇನ್ವೆಸ್ಟ್ ಮಾಡೋರು ಬರೀ ಪ್ರಾಫಿಟ್ ಮಾಡೋದು ಬರೀ 1% ಜನ ಅಂತೆ, ಬರೀ 1% ಜನ.
ಬಟ್ ಆ ಪ್ರಾಫಿಟ್ ಮಾಡೋರು ಹಂಗೇ ಬೇಜಾನ್ ಪ್ರಾಫಿಟ್ ಮಾಡ್ತಾರೆ ಆಯಿತಾ. ಎಫ್ ಆ್ಯಂಡ್ ಓನಲ್ಲೆಲ್ಲ ಈ ಸ್ಟಾಕ್ ಮಾರ್ಕೆಟ್ ಮಾಮೂಲಿ ಇಂಡೆಕ್ಸಲ್ಲಿ ಇನ್ವೆಸ್ಟ್ ಮಾಡೋರೆಲ್ಲ ಹೆಂಗೆ ಅಂದರೆ ರಿಟರ್ನ್ ಕಡಿಮೆ ಇರುತ್ತೆ, ಫಾರ್ ಅ ಲಾಂಗ್ ಟರ್ಮ್ ನಿಮಗೆ ನೋಡಿ ಸ್ಟೇಬಲ್ ಅನಿಸುತ್ತೆ ಆಯಿತಾ. ಸೊ ನಾನು ಹಂಗೇ ಜಾಸ್ತಿ ಅತ್ಯಾಸೆ ಪಡೆದಂಗೆ ಮ್ಯೂಚುವಲ್ ಫಂಡಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ನನಗೆ ಕಡಿಮೆ ಬಂದರೂ ಪರವಾಗಿಲ್ಲ ಸೇಫಾಗಿ ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಆಯಿತಾ. ಸೊ ಇವತ್ತು ನೋಡಿ ಹಂಗೆ ಹೋಗಿದೆ ಮೇಲಕ್ಕೆ. ನಂಗೆ ಗೊತ್ತು ಇದು ನಾನು ಇದಕ್ಕಿಂತ ಜಾಸ್ತಿ ರಿಟರ್ನು ಕೆಲವೊಂದು ಸಲ ನೋಡಿದ್ದೀನಿ ಒಂದೇ ದಿನಕ್ಕೆ, ಇದಕ್ಕಿಂತ ಜಾಸ್ತಿ ಒಂದಿನ ಕಳ್ಕೊಂಡು ಇದ್ದೀನಿ ಆಯಿತಾ. ಸೊ ಅತ್ಯಾಸೆ ಪಡೋಕ್ಕೆ ಹೋಗ್ಬೇಡಿ. ಈಗೇನೋ ಫುಲ್ ನಾಳೆ ಮಾರ್ಕೆಟ್ ಮೇಲಕ್ಕೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಇವತ್ತು ಗೊತ್ತಿಲ್ಲ ಯಾವುದಕ್ಕೂ ಇನ್ವೆಸ್ಟ್ ಮಾಡಿ ಸುಮ್ಮನೆ ದುಡ್ಡು ಕಳ್ಕೊಳ್ಳೋಕೆ ಹೋಗಬೇಡಿ. ಸೊ ಮನೆ ಮಠ ಮಾಡ್ಕೊಂಡಿರೋರು ಇದ್ದಾರೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಇದರಲ್ಲಿ, ಮತ್ತು ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿರೋವಂಥವ್ರೂ ಇದ್ದಾರೆ ಆಯಿತಾ. ಎರಡರಲ್ಲಿ ನೀವು ಯಾವ್ದಾರ ನೀವು ಆಗ್ಬೋದು ಆಯಿತಾ. ಸೊ ನಿಮ್ಮ ಒಂದು ಪೇಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸುಮ್ಮನೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಂದಂತೂ ಈ PFC ಆಯಿತಾ, ಸೊ ಪವರ್ ಫೈನಾನ್ಸ್ ಕಾರ್ಪೊರೇಷನ್, ಸೊ ಇದು ಕಿತ್ಕೊಂಡು 11% ಕಿತ್ಕೊಂಡು ಮೇಲಕ್ಕೆ ಹೋಗಿದೆ. ಆಮೇಲೆ NTPC 8%, 2.3%. ಆಮೇಲೆ ಸ್ಕ್ಯಾಫ್ಲರ್ಸ್ ಇದೊಂದು 6.8%, ಕೆನರಾ ಬ್ಯಾಂಕು 7%, NCC 7.4%, ಬಜಾಜ್ 5.20, ಪ್ರೆಸ್ಟಿ ಎಲ್ಲ ಲಿಟ್ರಲಿ ರಿಲಯನ್ಸಿಂದ ಹಿಡಿದು ಎಲ್ಲದನ್ನು ನೀವು ಯಾವುದೇ ಮೆಜಾರಿಟಿ ಯಾವುದೇ ಸ್ಟಾಕ್ ತೊಗೊಳ್ಳಿ ಎಲ್ಲ ಮೇಲಕ್ಕೆ ಹೋಗಿದ್ದಾವೆ. ಸೊ ನಾನು ಹೇಳ್ತೀನಿ ಹುಷಾರಾಗಿ ಇನ್ವೆಸ್ಟ್ ಮಾಡಿ ಅದಷ್ಟೇ ಆಯಿತಾ. ನನಗೆ ಮೇಲಕ್ಕೆ ಹೋಗೋಕ್ಕಿಂತ ಮಾರ್ಕೆಟ್ ಡೌನ್ ಆದಾಗಲೇ ಖುಷಿ ಆಗುತ್ತೆ. ಮಾರ್ಕೆಟ್ ಮೇಲೋದಾಗ ಖುಷಿ ಆಗೋಲ್ಲ, ಡೌನ್ ಆದಾಗ ಖುಷಿ ಆಗುತ್ತೆ ನನಗೆ. ಅಪ್ಪ ಕರೆಕ್ಷನ್ ತಗೋತಾ ಇದೆ, ಹಿಂಗೆ ಮೇಲಕ್ಕೆ ಹೋಗೋದು ನೋಡಿದ್ರೆ ಭಯ ಆಗ್ಬಿಡುತ್ತೆ, ಯಾವಾಗ ಒಂದೇ ಸಲ ಕಿತ್ಕೊಂಡು ಬಿದ್ದೋಗ್ಬಿಡುತ್ತೋ ಅಂತ. ಸ್ಲೋಗೆ ಹೋಗ್ಬೇಕು ಮಾರ್ಕೆಟ್ ಆಯಿತಾ. ಗೊತ್ತಾಗ್ಬಾರ್ದು ಮೇಲಕ್ಕೆ ಹೋಗ್ತೀನಿ ಅಂದರೆ ಗೊತ್ತಾಗಬಾರ್ದು, ಹಂಗೆ ಮೇಲಕ್ಕೆ ಹೋಗ್ಬೇಕು ಆಯಿತಾ. ಸೊ ಇದೊಂದು ಅವೇರ್ನೆಸ್ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು. ಹೌದು, ಈ ಟೈಮಲ್ಲಿ ತುಂಬ ಎಕ್ಸಾಜುರೇಟ್ ಮಾಡ್ತಾ ಇರ್ತಾರೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಸೊ ಆದಷ್ಟು ಯೋಚನೆ ಮಾಡಿ ಅಡ್ವೈಸರ್ ಬಗ್ಗೆ ತಿಳ್ಕೊಂಡು ಅಡ್ವೈಸರ್ಗಳನ್ನ ಕನ್ಸಲ್ಟ್ ಮಾಡಿ ಸರಿಯಾಗಿ ಇನ್ವೆಸ್ಟ್ ಮಾಡಿ. ನೀವೇ ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಸೊ ಈ ಒಂದು ಅಡ್ವೈಸ್ ಐ ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.